ಹಾಯ್ ಫ್ರೆಂಡ್ಸ್, ಯೂಶುವಲಿ ನಿಮ್ಮ ಗಾಡಿ ಒಳಗೆ ಎಂಜಿನ್ ಲೈಟ್ ಆನ್ ಆದಾಗ ಅಥವಾ ಯಾವ್ದಾದ್ರು ಸೆನ್ಸರ್ನಲ್ಲಿ ಪ್ರಾಬ್ಲಮ್ ಬಂದಾಗ OBD2 ಸ್ಕ್ಯಾನರಿಂದ ಸ್ಕ್ಯಾನ್ ಮಾಡಿದ್ದು ನೋಡಿರ್ತೀರಿ ಸರ್ವಿಸ್ ಸೆಂಟರ್ನಾಗ. OBD2 ಸ್ಕ್ಯಾನರ್ ಏನಂತೇಳಿ ಇವತ್ತು ಕರೆಕ್ಟಾಗಿ ಹೇಳ್ತೀನಿ ನೋಡ್ರಿ, ತಿಳ್ಕೊಂಬಿಡ್ರಿ. ಸಿಂಪಲಾಗಿ ಹೇಳ್ತೀನಿ ನೋಡ್ರಿ, ನಿಮ್ಮ ಗಾಡಿ ಒಳಗೆ ಹಲವಾರು ಟೈಪ್ಸ್ ಬ್ರೇನ್ಸ್ ಇರ್ತಾವೆ. ಆ ಬ್ರೇನ್ ಒಳಗೆ ಮೇನ್ ಏನಪ್ಪ ಅಂತಂದ್ರೆ ECU ಅಥವಾ ECM. ಇದ್ರ ಕೆಳಗಡೆ ಏರ್ ಬ್ಯಾಗ್ ಒಂಥರ ಬ್ರೇನ್ ಇರ್ತೈತಿ, ಗೇರ್ ಬಾಕ್ಸ್ ಒಂಥರ ಬ್ರೇನ್ ಇರ್ತೈತಿ, ABS ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಇದಕ್ಕೊಂಥರ ಬ್ರೇನ್, ಸಪ್ರೇಟ್ ಬ್ರೇನ್ಸ್ ಇರ್ತಾವೆ. ECM ನಿಂದ ಕೆಳಗಡೆ ಇರುವಂಥ ಬ್ರೇನ್ ಒಳಗೆ ಯಾವ್ದಾದ್ರು ಫಾಲ್ಟ್ ಬಂತಪ್ಪ ಅಂತಂದ್ರೆ ಅದು ಡೈರೆಕ್ಟ್ ಹೋಗಿ ECM ನೇ ಸ್ಟೋರ್ ಆಗುತ್ತೆ. ಅದರಿಂದ ನಿಮ್ಮ ಗಾಡಿದ ಎಂಜಿನ್ ಲೈಟ್ ಆನ್ ಆಗುತ್ತೆ. ಸಿಕ್ಕಾಪಟ್ಟೆ ಬ್ರೇನ್ಗಳು ಇರೋ ಕಾರಣ ಮೆಕ್ಯಾನಿಕ್ಗೆ ಎಕ್ಸಾಕ್ಟ್ ಆಗಿ ಎಲ್ಲಿ ಪ್ರಾಬ್ಲಮ್ ಆಗೈತೆ ಅಂತ ಕಂಡುಹಿಡಿಯೋದು ಭಾಳ ಕಷ್ಟ ಆಗಿರ್ತೈತಿ. ಇಂಥ ಟೈಮ್ನಾಗ ಅವರು OBD2 ಸ್ಕ್ಯಾನರಿಂದ ಸ್ಕ್ಯಾನ್ ಮಾಡ್ತಾರೆ. ಅವಾಗ ಅದೇ ಮಾಡ್ತಪ್ಪ ಅಂತಾರೆ ಎಲ್ಲಿ ಫಾಲ್ಟ್ ಐತಂತೆ ಅದು ಈಸಿಯಾಗಿ ಐಡೆಂಟಿಫೈ ಮಾಡಿ ಮೆಕ್ಯಾನಿಕ್ಗೆ ಹೇಳ್ತಂದ್ರೆ ಅವ್ರಿಗೆ ಈಸಿ ಆಗುತ್ತೆ ನಿಮ್ಮ ಗಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ. ಆ್ಯಂಡ್ ನಿಮ್ಮ ಗಾಡಿ ಒಳಗೆ ಎಂಜಿನ್ ಲೈಟ್ ತುಂಬಾ ದಿನದಿಂದ ಆನ್ ಇತ್ತಂತಂದ್ರೆ ಐಡೆಂಟಿಫೈ ಮಾಡಿ ಈಸಿಯಾಗಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು. ಈ ಮಾಹಿತಿ ಇಷ್ಟ ಆಗಿತ್ತ ನಿಮ್ಗೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್.